ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಾತ, ಇವತ್ತು ನಾನು ನಿಮಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ. ಯಾಕೋ ಸರಿ ಹೋಗಿದ್ದೀನಲ್ಲೋ, ಮತ್ತೆ ಯಾಕಿದೆಲ್ಲ? ನಿಮಗೆ ನೀವು ಸರಿ ಹೋಗ್ಬಿಟ್ಟಿದ್ದೀನಿ ಅಂದ್ರೆ ಆಯ್ತಾ? ನಮ್ಗೆ ಅನ್ನಿಸ್ಬಾರ್ದ? ಇವಾಗ ಏನು ನಾನು ಮಸಾಜ್ ಮಾಡೋದಕ್ಕೆ ಕೈ ಕೊಡ್ತೀರೋ ಇಲ್ವೋ? ತಾತ, ನೀವು ಎಲ್ಲೇ ಓಡೋದ್ರು ನಾನು ಬಿಡಲ್ಲ. ಬೇತಾಳ ಥರ ಹಿಂದೆ ಬಂದು ನಿಮಗೆ ಮಸಾಜ್ ಮಾಡೇ ಮಾಡ್ತೀನಿ. ಎಲ್ಲ ನನ್ನ ಥರನೇ ಕಾಣೋದು. ನಾನು ಚಿಕ್ಕ ವಯಸ್ಸಲ್ಲಿ ಹೀಗೆ ಹಠ ಮಾಡ್ತಿದ್ದೆ. ಆಹಾ, ಈಗೇನು ಕಡಿಮೆನಾ? ಈಗಲೂ ಜಾಸ್ತಿನೇ ಹಠ ಮಾಡ್ತೀರಾ? ಆದರೂ ತಾತ, ನಿಮ್ಮನ್ನ ಈ ಥರ ನೋಡಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ? ಅಪ್ಪ ಯಾವಾಗಲೂ ಹೇಳ್ತಾ ಇದ್ರು, ನಮ್ಮಪ್ಪ ವಯಸ್ಸಲ್ಲಿ ಇರ್ಬೇಕಾದ್ರೆ ಟೈಗರ್ ಇದ್ದಂಗಿದ್ರು ಅಂತ. ನೀವು ಮೀಸೆ ತಿರುಕೊಂಡು ಓಡಾಡ್ತಿದ್ರೆ ನಮ್ಮ ದಿಗ್ಗಜರು ಅಂಬರೀಷ್ ಅಣ್ಣನ ಥರ ಕಾಣಿಸ್ತಿದ್ರಂತೆ. ನಿಜನಾ ತಾತ? ಈ ಮೀಸೆಗಿರೋ ಗತ್ತು ಅಂಥದ್ದೇ. ನಾನು ಒಂದ್ಸತಿ ಮೀಸೆ ತಿರುಗಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಎಂಥವ್ರಾದರೂ ನಿಜ ಬಾಯಿ ಬಿಟ್ಬಿಡೋರು. ಆದರೂ ಏನೇ ಹೇಳಿ ತಾತ, ನಮ್ಮನ್ನು ಕಂಡ್ರೆ ಎಲ್ಲರೂ ಭಯ ಪಡ್ಕೊಂಡಿದ್ರೆ ಏನು ಪಾಯಿಂಟು? ನಮ್ಮನ್ನು ಕಂಡ್ರೆ ಎಲ್ರಿಗೂ ಭಕ್ತಿ ಇರಬೇಕು. ನಾವು ಎಲ್ಲರ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಬೇಕು. ಆಗಲೇ ಒಂಥರ ಮಜಾ. ಈಗಲೂ ಏನು ಕಡಿಮೆ ಇಲ್ಲ. ನೀವು ಮೀಸನ್ನ ನೀಟಾಗಿ ಟ್ರಿಮ್ ಮಾಡಿಸ್ಬಿಟ್ಟು ಲೈಟಾಗಿ ಗಡ್ಡ ಬಿಟ್ಬಿಟ್ರೆ ನಂತರ ಸ್ಮಾರ್ಟಾಗಿ ಕಾಣಿಸ್ತೀರಾ. ಆಗ ಎಲ್ಲರೂ ಬಂದು ನಿಮ್ಮನ್ನು ಮುದ್ದು ಮಾಡ್ತಾರೆ. ಏನೋ ನನಗೆ ಬುದ್ಧಿ ಹೇಳೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು? ಅಯ್ಯೋ ಮೀಸೆ ತಾತ, ನಿಮಗೆ ಬುದ್ಧಿ ಹೇಳೋಷ್ಟೆಲ್ಲ ನಾನೇನು ಬೆಳೆದಿಲ್ಲ. ಆದರೆ ಎಲ್ಲರ ಮನಸ್ಸನ್ನು ಪ್ರೀತಿಯಿಂದನೇ ಗೆಲ್ಲಬೇಕು ಅಂತ ಅಮ್ಮ ಹೇಳ್ತಿದ್ರು. ಅದು ನೆನಪಾಯಿತು, ಅದಕ್ಕೆ ಹೇಳಿದೆ ಅಷ್ಟೆ. ಯಾಕೆ ತಾತ ಬೇಜಾರಾಗೋದ್ರಿ? ನಾನೇನಾದರೂ ತಪ್ಪು ಹೇಳಿದ್ನಾ? ಇಲ್ಲ ಕಣೋ, ನೀನು ಸರಿಯಾಗಿ ಹೇಳಿದೆ. ನಿಮ್ಮಮ್ಮ ಒಳ್ಳೆ ಸಂಸ್ಕಾರನೇ ಹೇಳ್ಕೊಟ್ಟಿದ್ದಾರೆ ಕಣೋ. ನಿಮ್ಮಮ್ಮಂಗೆ ನಾನು ಮೊದಲ ಥರ ಆಗಬೇಕು, ಓಡಾಡಬೇಕು, ಎಲ್ಲರ ಜೊತೆ ಮಾತಾಡಬೇಕು ಅಂತ ಕಣ್ಕಂಡು ದೇವ್ರ ಹತ್ರ ಎಲ್ಲ ಹರಿಸ್ಕೊಂಬಂದು ಕಣೋ. ನಾನು ಕೂತಿ ಜಾಗದಲ್ಲಿ ಎಲ್ಲ ಸೇವೆ ಮಾಡಿಸ್ಕೊಂಡೆ. ಮಗು ಥರ ಅವಳು ನನಗೆ ಸೇವೆ ಮಾಡಿದ್ಲು. ಈಗ ನಾನು ಸರಿ ಹೋದೆ, ಅದನ್ನು ನೋಡೋದಕ್ಕೆ ಅವಳೇ ಇಲ್ಲ. ನನಗಿಷ್ಟು ಸೇವೆ ಮಾಡಿದವಳಿಗೆ ಒಂದು ಕೃತಜ್ಞತೆ ಹೇಳೋದಕ್ಕಾಗಲಿಲ್ವ ಅನ್ನೋದು ತುಂಬ ಬೇಜಾರಾಗ್ತಿದೆ ನನಗೆ. ಅವಳು ಒಂದು ದಿವಸನೂ ಒಬ್ಬರಿಗೆ ಕೆಟ್ಟದನ್ನು ಬಯಸ್ತವಳಲ್ಲ ಕಣೋ ವಿಶ್ವ. ಎಲ್ರೂ ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೋತಾ ಇದ್ಲು. ಮನೆ ಬಾಗಿಲಿಗೆ ಕಷ್ಟ ಅಂತ ಬಂದವರಿಗೆ ತನ್ನ ಕೈಲಾಗಿದ್ದನ್ನು ಸಹಾಯ ಪಟಕ್ಕಂತ ಮಾಡ್ತಾಯಿದ್ಲು. ನನ್ನ ವಿಷಯದಲ್ಲಂತೂ ನನ್ನ ಸ್ವಂತ ಮಗಳ ಥರ ನೋಡ್ಕೋತಾ ಇದ್ಲು. ನನ್ನ ಮಗಳು ಕೂಡ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ಲೋ ಇಲ್ವೋ ಗೊತ್ತಿಲ್ಲ. ಮಗಳು ಅಂದರೆ ತಾತ ನಿಮಗೆ ಮಗಳಿದ್ಲ? ಅವ್ರ ಅಪ್ಪಂಗೆ ಅಕ್ಕನೋ ತಂಗಿನೋ ಆಗ್ತಾರೆ. ಅಪ್ಪನ ಕೇಳಿದ್ರೆ ನಂಗೆ ಯಾರು ಅಕ್ಕ ತಂಗಿ ಇಲ್ಲ ಅಂತ ಹೇಳಿದ್ರು. ನೀವು ನೋಡಿದ್ರೆ ಮಗಳಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ದೀರಾ. ನಿಜ ಹೇಳಿ ತಾತ, ನಿಮ್ಮ ಮಗಳು ಎಲ್ಲಿದ್ದಾರೆ? ತಾತ, ನಿಮ್ಮನೆ ಕೇಳ್ತಿರೋದು. ಯಾಕೆ ಸುಮ್ಮನಾಗೋದ್ರಿ ಹೇಳಿ? ಇಲ್ಲ ಕಣ, ನನಗೆ ಯಾವ ಮಗಳು ಇಲ್ಲ. ನಾನು ಹೇಳಿದ್ದು ಮಗಳಿದ್ದಿದ್ರೆ ಅಂತ ನೀನು ಏನೇನೋ ತಿಳ್ಕೊಬೇಡ. ತಾತ, ನಿಮ್ಮ ಮಾತು ಕೇಳ್ತಿದ್ರೆ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದು ಏನೋ ಇದೆ. ಆ ಥರ ಏನಾರು ಇದ್ದರೆ ನಿನಗೆ ಹೇಳ್ಕೊತಿರ್ಲ್ವ ನಾನು? ನನಗೆ ಮಗಳು ಅಂದರೆ ನಿಮ್ಮಮ್ಮನೇ ಕಣೋ. ಅವಳು ಈ ಮನೆಗೆ ಸೊಸೆಯಾಗಿ ಬಂದಳು, ಮಗಳಾಗಿ ಹೋದ್ಲು. ಮತ್ತೆ ಅಂಥ ಜೀವನ ನೋಡೋದಕ್ಕಾಗೋದಿಲ್ಲ ಕಣೋ. ನಿಜಾನೇ ತಾತ, ಅಮ್ಮ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರು. ನನ್ನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಆದರೆ ನಾನೇ ಅವ್ರ ಮಾತು ಕೇಳಲಿಲ್ಲ. ನನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕೋರ್ಗೆ ನಾನೇ. ಬೇಜಾರು ಮಾಡ್ಕೋಬೇಡ ವಿಶ್ವ. ನಿಮ್ಮಮ್ಮ ಎಲ್ಲೂ ಹೋಗಿಲ್ಲ. ಅವಳು ದೈಹಿಕವಾಗಿ ಈ ಮನೆ ಬಿಟ್ಟು ಹೋಗಿರ್ಬೋದೇ ಹೊರತು ಮಾನಸಿಕವಾಗಿ ಎಲ್ಲರ ಮನಸ್ಸಲ್ಲೂ ಮನೆ ಮಾಡ್ಕೊಂಡಿದ್ದಾಳೆ. ಅದನ್ನು ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ ಕಣೋ. ಈಗ ನಾವು ಅವಳು ಮಾತಂಗೆ ನಡ್ಕೊಂಡ್ರೆ ಅವಳಿಗೂ ಖುಷಿ ಆಗತ್ತಲ್ವ? ನಗುನ ಕೊಟ್ಟು ಹೋದವಳಿಗೆ ನಾವು ನಗುನೇ ಕೊಡಬೇಕಲ್ವಾ ವಿಶ್ವ? ಅಲ್ವಾ? ಅಮ್ಮಂಗೆ ಖುಷಿ ಆಗಬೇಕು ಅಂದರೆ ನೀವು ನನ್ನ ಕೈಯಲ್ಲಿ ಮಸಾಜ್ ಮಾಡಿಸ್ಕೋಬೇಕು. ಸುಮ್ಮನಿರಿ ಮತ್ತೆ.
ಕುಡಿ ಕೈ. ಅಯ್ಯೋ, ಅಪ್ಪ ಅಮ್ಮನ ಫೋಟೋ ನೋಡಿದ ತಕ್ಷಣ ಅವ್ರು ಹಾಗೆ ಹೇಳ್ಬಿಟ್ರ? ಹಲೋ, ಅವರು ಫಾರಿನಲ್ಲಿ ನೆಮ್ಮದಿ ಆಗಿರೋದಕ್ಕೆ ಅಪ್ಪ ಅಮ್ಮ ಕಾರಣ ಅಂತದೇನೋ ಮಾಡಿರ್ತಾರೆ ಇವರು. ಅದೇ ನನಗೂ ಅರ್ಥ ಆಗ್ತಿಲ್ಲ ಕಣ. ಸರಿ, ಅದೆಲ್ಲ ಸರಿ, ಅಪ್ಪ ಅಮ್ಮನ ಹೇಗೆ ಕರ್ಕೊಂಡು ಹೋಗ್ತೀಯ ಈಗ? ಅದೇ ಗೊತ್ತಾಗ್ತಿಲ್ಲ ಕಣ. ನಾನು ಕರೆದ್ರೆ ಬಂದ್ಬಿಡ್ತಾರ ಅವರು. ಅಲ್ಲ, ವೀಣಂಗೆ ಅಂದರೆ ಬರೋಲ್ಲ, ನೀವು ಕರ್ಕೊಂಬನ್ನಿ ಅಂತಿದ್ದಾರೆ. ಏನು ಮಾಡಬೇಕು ಅಂತ ತಲೆ ಓಡ್ತಿಲ್ಲ ಕಣ. ಸೊ ಅದಕ್ಕೆ ಹೇಳೋದು, ಅಪ್ಪ ಅಮ್ಮನ ಮುಂದೆ ಪ್ರತಿಷ್ಠೆ ತೋರಿಸ್ಕೋಬಾರ್ದು, ಅವರನ್ನ ಯಾವತ್ತೂ ಎದುರು ಹಾಕೋಬಾರ್ದು. ನೋಡು, ನಾನು ಹೋಗಿ ದುಡ್ಡಿಲ್ಲ, ಕ್ಷಮೆ ಇರಲಿ, ಇನ್ನೊಂದ್ಸಲ ಹೀಗಾಗಲ್ಲ ಅಂತ ಕೇಳ್ಕೊಂಡಿದ್ದಕ್ಕೆ ಆಯ್ತು ಬಿಡಪ್ಪ, ನೀವುಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂದ್ಬಿಟ್ರು. ಅದೇ ನೀನು ಕೋಪದ ಕೈಲಿ ಬುದ್ಧಿ ಕೊಟ್ಟು ದುಡ್ಡನ್ನು ತೊಗೊಂಡೋಗೋ ಮುಖದ ಮೇಲೆ ಎಸ್ತಿದ್ಯಲ್ಲ, ಆ ಕಡೆ ದುಡ್ಡು ಕಳ್ಕೊಂಡೆ, ಈ ಕಡೆ ಅಪ್ಪ ಅಮ್ಮನೂ ದೂರ ಮಾಡ್ಕೊಂಡೆ. ಇವಾಗ ಏನು ಮಾಡ್ತೀಯಾ ನೋಡು, ಪರಿಸ್ಥಿತಿ ಹೇಗೆ ಮಾಡ್ಬಿಡುತ್ತೆ ಅಂತ. ಹೇಳಿದ್ದೀನಿ, ಹೇಳಿ ಅದೇನು ಅಂತ ಪ್ರಾಣ ತಿಂತ್ಯ, ಎಷ್ಟೆಲ್ಲ ಹೇಳ್ತೀಯ ಅದನ್ನೇ. ನೋಡ, ನನಗೆ ಅವ್ರ ಹತ್ರ ಹೋಗೋದಕ್ಕೆ ಯಾಕೋ ಒಂಥರ ಅನ್ನಿಸ್ತಿದೆ. ನೀನು ಜೊತೆ ಬಂದ್ಬಿಡ. ಅಲ್ಲಪ್ಪ, ಬೇಡಪ್ಪ ಬೇಡ. ನೀನೇನೋ ಅನ್ನೋದು, ಅವ್ರು ಅದಕ್ಕಿನ್ನೇನೋ ಮಾತಾಡೋದು, ನೀನು ಗರಂ ಆಗೋದು, ಅಮ್ಮ ಎರಡು ನನಗೆ ಬಿಡೋದು ಎಲ್ಲ ಬೇಕಾ? ನೀನಾಯ್ತು, ನಿನ್ನ ಕತೆ ಆಯಿತು, ನಿನ್ನ ಸೈಟ್ ಆಯಿತು, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿನಗೆ ಹೆಲ್ಪ್ ಮಾಡಬೇಕು ಅಂತ ನನಗೂ ಇದೆ. ತಪ್ಪು ತಿಳ್ಕೊಬೇಡ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಕೆಲಸ ಆಗಬೇಕು ಅಂದರೆ ಕತ್ತೆ ಕಾಲು ಹಿಡಿಬೇಕು ಅಂತಾರೆ. ಅದರಲ್ಲಿ ಅಪ್ಪ ಅಮ್ಮನ ಕೈ ಕಾಲು ಹಿಡಿದ್ರೆ ತಪ್ಪೇನಿಲ್ಲ ಕಣ. ಅವ್ರ ಕೈ ಕಾಲು ಹಿಡಿದು ನಿನ್ನ ಸೈಟ್ ಉಳಿಸ್ಕೋತೀಯೋ ಅಥವಾ ನೀನು ಹಠ ಸಾಧಿಸ್ಕೊಂಡು ಸೈಟ್ ಕಳ್ಕೊತೀಯೋ ನೀನು ಯೋಚನೆ ಮಾಡೋ, ನಿನಗೆ ಬಿಟ್ಟು. ಬರಲಾ? ಏನಪ್ಪ ಮಾಡೋದೀಗ? ಬೀದಿನಲ್ಲಿ ಅವ್ರ ಮಾನ ಮರ್ಯಾದೆ ತೆಗೆದಿದ್ದೀನಿ, ಅಂಥವ್ರು ನಾನು ಕರೆದ್ರೆ ಬಂದ್ಬಿಡ್ತಾರ? ವೀಣಾ ಬೇರೆ ಬರಲ್ಲ ಅಂತಿದ್ದಾಳೆ, ಇವನು ಬರಲ್ಲ ಅಂತಿದ್ದಾನೆ. ಏನು ಮಾಡಲಿ? ಮಾಡಿದ ಕರ್ಮ ಬೆನ್ ಬಿಡಲ್ಲ ಅಂತ ಅಷ್ಟಲ್ದೇ ಹೇಳಿದಾರ. ಇವ್ರ ಅತ್ತೆ ಮಾವನು ಮಾಡಿದ ಮೋಸಕ್ಕೆ ಕಷ್ಟಪಟ್ಟು ಕಟ್ಟಿದ ಮನೆನೂ ಇಲ್ದಂಗಾಗ್ತಿದೆ. ಯಾರನ್ನ ಬೇಡ ಅಂತ ದೂರ ಕಳ್ಸಿದ್ರು, ಈಗ ಅವರೇ ಬೇಕು ಇವ್ರ ಮನೆ ಉಳಿಸ್ಕೊಳ್ಳೋದಿಕ್ಕೆ. ಅತ್ತೆ ಮಾವನ ಶಾಪಕ್ಕೆ ಹಿಂಗಾಗ್ತಿದೆ ಅಂತ ಅನ್ಕೊಳ್ಳೋಣ ಅಂದ್ರೆ ಪಾಪ ಅತ್ತೆ ಮಾವ ಹಾಗೆಲ್ಲ ಶಾಪ ಹಾಕೋರೇ ಅಲ್ಲ. ಈಗ ಇವ್ರು ಏನ್ ಮಾಡ್ತಾರೋ ಮಾಡ್ಲಿ, ಅಂತ ಒಳ್ಳೆ ತಂದೆ ತಾಯಿ ಹೊಟ್ಟೆ ಉರ್ಸಿದ್ರಲ್ಲ, ಅದ್ರ ಪ್ರತಿಫಲ ಇದೆಲ್ಲ. ಅಯ್ಯೋ, ಅತ್ತೆನೇ ಕಾಲ್ ಮಾಡ್ತಿದಾರಲ್ಲ. ಹೇಳಿ ಅತ್ತೆ. ಚೆನ್ನಾಗಿದೆಯಾ ವೀಣಾ? ನೀನು ಮನೆಗೆ ಹೋಗೋಷ್ಟೊತ್ತಿಗೆ ತಂದೆ ಮಗ ಇಬ್ರು ಸೇರ್ಕೊಂಡು ಮನೆಯೆಲ್ಲ ಗಲೀಜು ಮಾಡಿದ್ರಾ ಅಥವಾ ನೀಟಾಗಿಟ್ಟಿದ್ರಾ?